ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏನೇ ಬರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಆಯಾಗಳ ಪಿಂಚಣಿ ಪಡೆದ ಸರ್ಕಾರಕ್ಕೆ ಆಯಾಗಳ ಪಿಂಚಣಿ ತಡೆ ಹಿಡಿದ ಸರ್ಕಾರಕ್ಕೆ ಆಯಾಗಳ ವೇತನ ತಡೆ ಹಿಡಿದ ಸರ್ಕಾರಕ್ಕೆ ಆಯಾಗಳ ಬೇಸಿಗೆ ಸಂಬಳ ತಡೆ ಹಿಡಿದ ಸರ್ಕಾರಕ್ಕೆ ಆಯಾಗಳ ವೇತನ ತಡೆ ಹಿಡಿದ ಸರ್ಕಾರಿ ಶಾಲಾ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತೇಳಿ ನಮ್ಮ 4 ಬೇಡಿಕೆಗಳದಾವು. ಇಲ್ಲಿ ಕೂತಿರೋ ಇದು ಏನಂತಂದ್ರೆ ನಮಗೆ ಏನಂತಂದ್ರೆ ಆಯಗಳಿಗೆ 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಆಗಬೇಕು. 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಆಗಬೇಕು. 1.5 ವರ್ಷ ಆಯ್ತು ಅದು ಸ್ಕೇಲ್ ಆಗಿ ನಮಗೆ ಕೊಟ್ಟಿಲ್ಲ. ಆಮೇಲೆ ಆಯಗಳು ರಿಟೈರ್ಮೆಂಟ್ ಆಗಿ 6 ವರ್ಷ ಆಯಿತು. ತಾತ್ಕಾಲಿಕ ಗೌರವಧನದ ಮೇಲೆ ಬಂದಿವಿ, ನೀವೇನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಅಂತಂದರೆ ಎಷ್ಟು ವರ್ಷ ಅದು? 1 ವರ್ಷ 2 ವರ್ಷ ಆ ಥರ ಅಲ್ಲ, 40 ವರ್ಷ ಸತತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಈಗ ನೀವು ಗೌರವಧನದ ಮೇಲೆ ತಾತ್ಕಾಲಿಕ ನಿಮಗೇನು ಕೊಡಕ್ಕೆ ಬರಲ್ಲ ಅಂತೇಳಿ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ. ಆಮೇಲೆ ಇವ್ರಿಗೆ 5,000 ರೂಪಾಯಿ ಸ್ಯಾಲ್ರಿ ಆದಾಗ ನಿಮ್ಗೆ ಪಿಂಚಣಿ ಕೊಡ್ತೀವಿ ನಾವು 5,000 ಅಂತ ಹಳೆ ಪಿಂಚಣಿ ಜಾರಿಯಾಗಿತ್ತು, ಕೊಡ್ತೀವಿ ಅಂತ ಒಪ್ಕೊಂಡಿತ್ತು ಸರ್. ಈಗ ಗ್ಯಾರಂಟಿ ಯೋಜನೆಗಳ ಮಾಡಿಂದ ಸಹಾಯಗಳಿಗೆ ಏನು ಕೊಡಕ್ಕೆ ಬರಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಇದು 3ನೇ ಸಲ ಇಲ್ಲಿ ಚಳವಳಿ ಹಮ್ಮಿಕೊಂಡಿರೋದು. ಪ್ರತಿ ಸಲ ಬರ್ತಾರೆ, ಮನವಿ ತೊಗೊತಾರೆ, ಹೋಗ್ತಾರೆ, ಆಯಿತು ನಾನು ಮಾಡಿಕೊಡ್ತೀನಿ ಕೊಟ್ಟಿಲ್ಲ. ಆಮೇಲೆ 2011ರಿಂದ ಇವ್ರಿಗೆ ಬೇಸಿಗೆ ಸಂಬಳ ಕಂಟಿನ್ಯೂ ಐತೆ. 10 ತಿಂಗಳ ಸಂಬಳ ಕೊಟ್ಟು 2 ತಿಂಗಳ ಸಂಬಳ ಇಡ್ತಾರೆ ಬೇಸಿಗೆ ಸಂಬಳನ. ಆಮೇಲೆ ಎಷ್ಟೇ ಜನ ಆಯಗಳು ಕೆಲಸದಲ್ಲಿದ್ದಂಥ ಆಯಗಳು ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದಂಥ ಆಯಗಳಿಗೆ ಅವ್ರ ಬದಲಾಗಿ ಯಾರನ್ನಾದ್ರೂ ತೊಗೊಳ್ರಿ ಅಂದರೆ ಅದನ್ನು ತೊಗೊಳಕ್ಕೆ ಬರಲ್ಲ. ತಾತ್ಕಾಲಿಕ ಅಂತಂದರೆ 1 ವರ್ಷ 2 ವರ್ಷ ಇರ್ತಾರೆ, 40 ವರ್ಷ ತಾತ್ಕಾಲಿಕ ಅಂತ ಹೇಳ್ತಾರೆ. ಪರ್ಮನೆಂಟ್ ಯಾವುದು ಈ ಸರ್ಕಾರದಾಗ? ಆಮೇಲೆ ಎಲ್ಲ ಗ್ಯಾರಂಟಿ ಯೋಜನೆ ಮಾಡಿ ಆಯಗಳಿಗೆ ದುಡ್ದಂಥ ವೇತನ ಕೊಡ್ತಾ ಇಲ್ಲ, ಆಯಗಳಿಗೆ ಬೇಕಾದಂಥ ಏನು ಸೌಲಭ್ಯ ಒದಗಿಸ್ತಾ ಇಲ್ಲ. ಸತತ 86ನಿಂದ ಬಂದಂಥ ಎಷ್ಟು ಸಲ ನಾನು ಮನವಿ ಕೊಟ್ಟಿದ್ದೀನಿ, ಎಷ್ಟು ಸಲ ನಾನು ಸರ್ಕಾರಕ್ಕೆ ಭೇಟಿಯಾಗಿದ್ದೀನಿ, ಎಷ್ಟು ಸಲ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿದ್ದೀನಿ, ಬೆಳಗಾವಿ ಅಧಿವೇಶನ ಮಾಡಿದ್ದೀನಿ, ಎಷ್ಟು ಸಲ ಶಿಕ್ಷಣ ಮಂತ್ರಿ ಅವರಿಗೆ ಭೇಟಿಯಾಗಿದ್ದೀನಿ. ಯಾವುದಕ್ಕೆ ಆಯಿತು ನಾನು ಮಾಡಿಕೊಡ್ತೀನಿ, ನಾನು ಬರೀ ಇದು ಆಶ್ವಾಸನೆ ಕೊಡೋದಾಗಿಗಳಿಗೆ ವಯಸ್ಸಾಗಿ ಹೋಗಿದೆ ಸರ್. ಆಮೇಲೆ ಧಾರವಾಡ ಹೈಕೋರ್ಟ್ ಇವ್ರಿಗೊಂದು ಡೈಲಿ ವೇಜಸ್ ಅಂತೇಳಿ ಒಂದು ಅರಿಯರ್ಸ್ ಮಾಡಿದೆ, ಈಗ ಆರ್ಡರ್ ಮಾಡಿದೆ. ಅದು 8 ವೀಕಲ್ಲೇ ಕೊಡ್ಬೇಕಂತೇಳಿ ಅರಿಯರ್ಸ್ ಇದನ್ನು ಮಾಡಿದೆ. ಆದರೆ 8 ವಾರ ಅಲ್ಲ, ಇಲ್ಲಿ 4 ತಿಂಗಳಾಯಿತು. ಅದನ್ನು ನಾವು ಕಮಿಷನರ್ ಮೇಡಮ್ಗೆ ತೊಗೊಂಡೋಗಿ ನಿನ್ನೆ ಕೊಟ್ಟೆ. ನಾನು ಕೊಟ್ಟರೆ ಅವರು ಎಷ್ಟು ಕ್ಯಾಶುವಲ್ ಆಗಿ ಹೇಳಿದ್ರಂದ್ರೆ, ನಂದು ಮೀಟಿಂಗ್ ಐತಿ, ನಾನು ಚೆಕ್ ಮಾಡಿ ನೋಡಿ, ನಾವು ನಿನ್ನೆ ಮುಂಜಾನೆ ಇಲ್ಲಿ ಕುತ್ಕೊಂಡಿದ್ದೀವಿ ಅಂದರೆ ಸರ್ಕಾರಕ್ಕೆ ನಾವು ಹೋರಾಟ ಮಾಡೋಂಥದ್ದು ಅವ್ರಿಗೇನು ಅಲ್ಲ. ಯಾಕಂದರೆ ನಾವು ಅವ್ರನ್ನ ಓಟ್ ಹಾಕಿ ನಾವು ಅವ್ರ ಮೇಲೆ ಕುಂದಿರ್ಸಿದ್ದೀವಿ. ಮಂತ್ರಿಗಳು, ಶಿಕ್ಷಣ ಮಂತ್ರಿ, CM ಅವ್ರಿಗೆ ನಾವು ಓಟ್ ಹಾಕಿ ಮೇಲೆ ಕುಡಿಸಿವಿ. ನಾವು ಇಲ್ಲಿ ಬಂದು ಬೀದೇ ಕುಂತೀವಿ. ಯಾಕಂತಂದ್ರೆ ನಾವು ಓಟ್ ಹಾಕಿವಲ್ಲ, ಅವ್ರ ಮೇಲೆ ಕೂತಾರೆ, ನಾವು ಇಲ್ಲಿ ಕೆಳಗೆ ಕೂತ್ಕೊಂಡಿವಿ, ಭಿಕ್ಷೆ ಬೇಡಕತ್ತೀವಿ ಅವ್ರಿಗೆ, ಕೊಡ್ರಿ. ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್. ಇವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಆ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ತಮ್ಮ ಗದ್ದಿಗೆಯರ ಸಲುವಾಗಿ ಆಯಗಳು ಹೊಟ್ಟೆ ಮೇಲೆ ಹೊಡಿತಿದೆ. ನಮಗೇನಂತಂದರೆ ಆಯಗಳ ಸಂಬಳ ಜಾಸ್ತಿ ಆಗ್ಬೇಕು ಸರ್. ಆಮೇಲೆ ಆಯಗಳ ಪೆನ್ಷನ್ ಜಾರಿ ಆಗಬೇಕು. ಆಮೇಲೆ ಇವ್ರಿಗೆ 23ರಿಂದ ಬೇಸಿಗೆ ಸಂಬಳ ಹಿಡಿದಿದ್ದಾರೆ, ಅದು ಜಾರಿ ಆಗಬೇಕು. ಆಮೇಲೆ ಧಾರವಾಡ ಹೈಕೋರ್ಟ್ ಏನು ಆರ್ಡರ್ ಮಾಡಿದೆ ಅದು ನಮಗೆ ಮನವಿ ತೊಗೊಂಡು ಹೋಗಿದ್ದಾರೆ ಸರ್. ನಿನ್ನೆ ಈ ಬರ್ತಾರೆ, ಮೇಲ್ವಿಚಾರಕರು ಬರ್ತಾರೆ, ಮನವಿ ತೊಗೋತಾರೆ, ಬರ್ರಿ ನಿಮ್ಮನ್ನು ಭೇಟಿ ಮಾಡಿಸ್ತೀನಿ, ಅಲ್ಲಿ ಭೇಟಿಯಾಗಿ ಬರ್ರಿ ಅಂತಾರೆ. ಅವ್ರು ನೋಡಿದ್ರೆ ಏನೂ ಇಲ್ಲ, ನೀವು 21ನೇ ತಾರೀಕು ಬರ್ರಿ, 4ನೇ ತಾರೀಕು. ಯಾಕಂದರೆ ಆಯಗಳಿಗೆ ವಯಸ್ಸಾಗಿದೆ, ಇವ್ರು ಬಂದು ಕೊಡ್ರಿ ಅಂತ ಕೇಳೋಷ್ಟು ಶಕ್ತಿ ಇಲ್ಲ. ಆಗಲಲ್ಲ, ಪದೇ 5 ವರ್ಷ ಸತತ ಬೆಳಗಾವಿ ಅಧಿವೇಶನ 4 ವರ್ಷ ಸರ್ ಮಾಡ್ತಾ ಇದ್ದೀನಿ. ಶಿಕ್ಷಣ ಮಂತ್ರಿ ಅವ್ರು ಬರ್ತಾರೆ, ಆಯ್ತಮ್ಮ ಕೊಡ್ತೀನಿ ಅಂದರೆ ನಾವು ಒಳ್ಳೆ 3 ದಿನ ಬಿಟ್ಟು ಹೋದರೆ ನೀವು ಯಾರು ಎದಕ್ಕೆ ಬಂದಿರಿ ನೀವು ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ ಅವರು. ಅದಕ್ಕೆ ನಮಗೇನಂತಂದರೆ ಇವತ್ತು ನಾವು ಹಮ್ಮಿಕೊಂಡಿರೋ ಹೋರಾಟ ಏನಂದರೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಎದ್ದೇಳಲ್ಲ ಸರ್. ನಿನ್ನೆ ಇಂಥ ಹೋರಾಟ ಮಾಡ್ತೇವೆ, 2ನೇ ದಿನ ಸರ್ ಇದು. ಯಾರು ಇಲ್ಲ ಸರ್. ಒಬ್ಬರು ಕಮಿಷನರ್ ಆಫೀಸಿಂದ ಅಧಿಕಾರಿಗಳು ಬಂದಿದ್ದರು, ಅದೆಲ್ಲ ಮನವಿ ತೊಗೊಂಡು ಹೋಗಿದ್ದಾರೆ. ಅದಕ್ಕೆ ಏನೋ ತೊಗೊಂಡ್ವಿ ನಾವು ನಿರ್ಧಾರ ಮಾಡಿವಂತ ಕೂಡ ಹೇಳೋಷ್ಟು ಚೈತನ್ಯ ಅವರಲ್ಲಿ ಇಲ್ಲ. ಮಾನಂದ್ರ ವಯಸ್ಸಾದಂಥ ಆಯಗಳು ಈ ಕಡೆ ಪೊಲೀಸ್ ಇಲಾಖೆಯವರು ನೀವು ಎದ್ದು ನಡೀರಿ ಅಂತ ಅವ್ರು ಅಂತಿದ್ದಾರೆ. ಈ ಕಡೆ ಇಲಾಖೆಯವರು ಸ್ಪಂದಿಸ್ತಾ ಇಲ್ಲ, ಈ ಕಡೆ ಸರ್ಕಾರದವರು ಸ್ಪಂದಿಸ್ತಾ ಇಲ್ಲ ನಮಗೆ. ಹಂಗಾಗಿ ನಾವು ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಅವರು ಬರಲಿ, ಅವರು ಸರ್ಕಾರದವರು ಬಂದು ನಮಗೇನಂತ ಬೇಡಿಕೆ ಈಡೇರಿಸಿದ ಮೇಲೆ ನಾವು ಎದ್ದೇಳ್ತೀವಿ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಆರೋಗ್ಯ ಸರಿ ಇಲ್ಲ ಸರ್ ನಮಗೆ, ಅದರಿಂದ ನಾವು ನೆನ್ನೆಯಿಂದನೂ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಇವಾಗ ನಾವೇನು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅಂದರೆ, ಯಾರು ಕಾಯಿಲೆ ಇಲ್ಲದ ಮನುಷ್ಯರುಗಳು ಯಾರೂ ಇಲ್ಲ. ಈಗ ಇದೇ ಗುಳಿಗೆನ ಇಲ್ಲೇ ನುಂಗಿ ಇಲ್ಲೇ ಪ್ರಾಣ ಬಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್.